ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಸರ್, ನಮ್ಮ ಹೆಸರು ಮಾದೇಶ್ ಅಂತ. ಓಕೆ. ಮಾದೇಶ್ವರ ನಾಟಿ ಕೋಳಿ ಫಾರ್ಮ್ ಇಂದ ಮಾತಾಡ್ತಾ ಇರೋದು. ಈ ನಾಟಿ ಕೋಳಿ ಫಾರ್ಮು ಬೆಂಗಳೂರು ಹತ್ರ ಶ್ರೀನಿವಾಸಪುರ ಅಂತ ಇರ್ತಾ ಇರೋದು. ಇಲ್ಲಿಂದ ನಾವು ಇಲ್ಲಿಂದಾನೆ ಬೆಳೆಸ್ತಾ ಇರೋದು. ಫಸ್ಟ್ ನಾನು ಒಂದು 15 ವರ್ಷ ಮುಂಚೆ ನಾನು ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೆ. ಆ ಕಂಪನಿಯಲ್ಲಿ ನನಗೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ. ಕೊಟ್ಟಿರೋ ಸಂಬಳನೂ ನನಗೆ ಮುಂದಕ್ಕೆ ನಾನು ಅದನ್ನ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಯಾವ್ದಾನ ಒಂದು ಮಾಡಬೇಕು, ಒಂದು ಮನೆ ಕಟ್ಟಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ಆ ಥರ ಯಾವುದು ಅದರಲ್ಲಿ ಬರೋದು ವರ್ಕೌಟ್ ಆಗ್ತಾ ಇಲ್ಲ. ಅದನ್ನ ಬಿಟ್ಬಿಟ್ಟು ಇನ್ನೊಂದು ಬಿಸ್ನೆಸ್ ಮಾಡೋಣ ಅಂತ ಇನ್ನೊಂದಕ್ಕೆ ಹೋದೆ. ಅಲ್ಲ ಒಂದೊಂದು ಬಿಸ್ನೆಸ್ ಹೋಗಿ ಒಂದು 4-5 ಬಿಸ್ನೆಸ್ ಮಾಡಿದೆ. ಯಾವುದು ನನಗೆ ಸರಿಪಡಿಸಿಲ್ಲ. ಒಂದು ಫ್ರೆಂಡ್ ಒಬ್ರು, ನಾಟಿ ಕೋಳಿ ನೀವು ಮೇಯಿಸಿ, ನಾಟಿ ಕೋಳಿ ನಿಮ್ಗೆ ಕ್ಲಿಕ್ ಆಗುತ್ತಾ ನೋಡಿ, ಎಲ್ಲಾ ಕಡೆನೇ ಅದು ಡಿಮ್ಯಾಂಡ್ ಇದೆ, ಯಾಕೆ ನೀವು ಅದು ಮಾಡಬಾರ್ದು, ದೇವ್ರ ತರ ಅವ್ರು ಒಂದು ಐಡಿಯಾ ಕೊಟ್ಟರು. ಆ ಸ್ನೇಹಿತರು ಕೊಟ್ಟ ಮೇಲೆ ಒಂದು 100 ಕೋಳಿ ನಾನು ಹಳ್ಳಿ ಕಡೆ ಎಲ್ಲ ಪರ್ಚೇಸ್ ಮಾಡ್ಕೊಂಡೆ. ಗೊತ್ತಿರೋರ ಹತ್ರ ಒಂದು 10, 15, 20 ಆ ತರ ಎಲ್ಲಾ ಕಡೆ ಹಳ್ಳಿ ಕಡೆಯಿಂದ ಪರ್ಚೇಸ್ ಮಾಡಿ ಒಂದು 20 ಹುಂಜ, 80 ಏಟೆಗಳು ತಗೊಂಬಂದೆ. ಒಂದು ಸಣ್ಣ ಜಾಗದಲ್ಲಿ 10 ಫಸ್ಟ್ ನಾನು ಬಿಟ್ಟಿರೋ ಜಾಗ ಅದ್ರಲ್ಲಿ ಬಿಟ್ಟು ಒಂದು ಸ್ವಲ್ಪ ಒಂದು 2 ಸೆಂಟು, ಒಂದು 2 ಕುಂಟೆ ಜಾಗ ಆಚೆ ಕಡೆ ಬಿಟ್ಟು ಮೇಸಂಗೆ ನಾನು ಲೆವೆಲ್ ಮಾಡಿದೆ. ಅವಾಗ ಲೆವೆಲ್ ಮಾಡಿ ಅದರಿಂದ ಇವಾಗ ನನ್ನ ಹತ್ರ 100 ಕೋಳಿ ಸ್ಟಾರ್ಟ್ ಮಾಡಿ ಹಿಡಿದು 5,000 ಕೋಳಿ ಗಂಟೆ ಆಯ್ತು. ಸರ್, ಪ್ರೆಸೆಂಟ್ ನಿಮ್ಮ ಹತ್ರ 5,000 ಕೋಳಿ ಇದೆ? 5,000 ಆಯ್ತು ಸರ್. 5,000 ಕೋಳಿ ಇದೆ. ಅದರಲ್ಲಿ 5,000 ತಾಯಿ ಕೋಳಿಗಳೇ ಇದೆ, ಪ್ಯಾರೆಂಟ್ಗಳು. ಅದರಲ್ಲಿ ಹುಂಜ ನೋಡ್ಕೊಂಡ್ರೆ ನೀವು ಹುಂಜ ಬೇರೆ, ಹುಂಜ ಜಾಸ್ತಿ ಮಾಂಸಕ್ಕೆ ಮಾರಬೇಕಾದ್ರೆ ಹುಂಜ ಜಾಸ್ತಿ ನೀವು ತಗೋಬೇಕು. ಅದರಲ್ಲಿ ನಾನು ಮಾರಾಟ ಮಾಡಬೇಕಾದ್ರೆ ನಾನು ಫಸ್ಟ್ ಹೆಣ್ಕೋಳಿ ಜಾಸ್ತಿ ಮಾಡಿದ್ರೆ ತೂಕ ಬರ್ತಾ ಇಲ್ಲ. ಅದು ಬೇರೆ ಮೊಟ್ಟೆ ಜಾಸ್ತಿ ಕೊಡ್ತವೆ, ಆದ್ರೆ ಹುಂಜ ತೂಕ ಜಾಸ್ತಿ ಬರ್ತಿತ್ತಲ್ಲ. ಮಾಂಸಕ್ಕೆ ಮಾರಬೇಕಂತ ಬೇರೆ ಹುಂಜನೇ ಸ್ವಲ್ಪ ಜಾಸ್ತಿ ಮೇಯಿಸಿದೆ. ಸ್ವಲ್ಪ ಮೊಟ್ಟೆಗೆ ಬೇಕಂತ ಮೊಟ್ಟೆಗೆ ಒಂದು ಕಡೆ ಲಾಕ್ ಮಾಡ್ಕೊಂಡೆ. ಇವಾಗ ನೀವು ನೋಡ್ತಾ ಇರೋದು ಇದು ಹುಂಜ. ಇದು ಈ ಫಾರ್ಮ್ ಅಲ್ಲಿ ಇರೋದು ಒಂದು 850 ಕೋಳಿ ಇದೆ. ಒಂದೊಂದು ಕಡೆ ಒಂದೊಂದು ಫಾರ್ಮ್ ಇದೆ. ಈ ಫಾರ್ಮ್ ಅಲ್ಲಿ ಇರೋದು ನೋಡಿ, ಇವಾಗ 3 ತಿಂಗಳಾಯ್ತು. 3 ತಿಂಗಳಾಗಿರೋದ್ರಲ್ಲಿ 1.5 kg ಬರ್ತಾ ಇದೆ. 1.5, 1 400, 1 600 ಆ ತರ ಬರ್ತಾ ಇದೆ. ಇನ್ನೂ 1 ತಿಂಗಳು ಹೋದ್ರೆ ಇನ್ನೂ ಒಂದು 400 ಗ್ರಾಮ್, 500 ಗ್ರಾಮ್, 800 ಗ್ರಾಮ್, ಎಬೋ 2 kg ಪಿಕಪ್ ಆಗುತ್ತೆ. ಇಲ್ಲಿ ನೋಡಿ ಇಷ್ಟು ಮಟ್ಟಕ್ಕೆ ಬಂದಿದೆ. ಇವಾಗ ಇದು ಮಾಂಸಕ್ಕಾಗಿ ಮಡಗಿರೋದು. ಇದರಲ್ಲಿ ಇರೋ ಹೆಣ್ಕೋಳಿಗಳು ಇವಾಗ ಒಂದು ವಾರ ಮುಂಚೆ ಅದು ಮೊಟ್ಟೆಗಾಗಿ ತೆಗೆಸ್ಬಿಟ್ಟೆ, ಇನ್ನೊಂದ್ ಕಡೆ ಸಪರೇಟ್ ಆಗಿಬಿಟ್ಟಿದೆ. ಇವಾಗ ಇದರಲ್ಲಿ 1000 ಇತ್ತು, 250 ನೆನ್ನೆಲ್ಲ ಮೊನ್ನೆ ತೆಗೆಸಿದೆ. ನೋಡಿ ಈಗಿರೋದು ಇದು ಮಾಂಸಕ್ಕೆ ಹೋಗ್ಬಿಡುತ್ತೆ. ಇದು ಪ್ಯೂರ್ ನಾಟಿ ಇಷ್ಟು ಮಟ್ಟಕ್ಕೆ ಬಂದಿದೆ. ಇದರಲ್ಲಿ ತಾಯಿ ಕೋಳಿಗಳಿಗಂತ ಸಪ್ರೇಟ್ ಆಗಿ ಮೊಟ್ಟೆ ಇಕ್ಕಿ ಅದು ಮರಿ ಮಾಡಿರೋದು, ಅದು ಕಸ್ಟಮರ್ ಕೊಡಬೇಕಾಗಿ ಅದು ಸಪ್ರೇಟ್ ಆಗಿ ಒಂದು ಕಡೆ ಇದೆ. ಸೇಮ್ ಇವಾಗ ಇದ್ರ ತಾಯಿ ಕೋಳಿನೇ, ಇವಾಗ ಇದ್ರ ಮರಿಗಳನ್ನೇ ನಿಮ್ ಕಸ್ಟಮರ್ ಕೊಡ್ತಾ ಇರೋದು. ನಮ್ಮ ಬರೋ ಕಸ್ಟಮರ್ಗಳಿಗೆ ತಾಯಿ ಅಂದ್ರೆ ಇದನ್ನೇ ತಾಯಿ, ಇದರಿಂದನೇ ಮೊಟ್ಟೆ ಆಗಿರೋದು. ಇವು ಕೋಳಿಗಳು ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ಇದನ್ನೇ ತಾಯಿ ಕೋಳಿಗಳು ನೋಡಿ, ಗೊತ್ತಾಗುತ್ತೆ ನೋಡಿ ನಿಮ್ಗೆ. ಒಂದೂವರೆ kg ಬರುತ್ತೆ ಅದು. ಇದು ಇನ್ನ ನೀವು 1 ತಿಂಗಳು ಬಿಟ್ರೆ 20 ದಿನ, 1 ತಿಂಗಳು ಬಿಟ್ಟು ಫುಡ್ ಹಾಕಿದ್ರೆ ನಿಮಗೆ 2 kg ಬಂದ್ಬಿಡುತ್ತೆ ಹುಂಜ. ನೀವು 1.5 kg ಇಂದಾನೆ ನೀವು ಮಾರಕ್ಕೆ ಸ್ಟಾರ್ಟ್ ಮಾಡ್ಬೋದು. 1.5, 1 400 ನಿಮಗೆ ಪ್ರಾಫಿಟ್ ಅಂದ್ರೆ 1 800, 1 900 ಆ ಥರ ಮಾಡ್ಬೋದು. ಇದು ನಮಗೆ ಮೇಯಿಸ್ಬೇಕು, ನಾನು ಸಾಕಬೇಕು ಅಂದರೆ ನಿಮಗೆ ಕಸ್ಟಮರ್ಗೆ ಕೊಡಬೇಕಾದ್ರೆ ನಿಮಗೆ ಮರಿಗಳು, ಇದ್ರ ಮರಿಗಳು ಹೆಂಗಿರ್ತದಂತ, ಇದರಿಂದ ಬಂದಿರೋ ಮರಿಗಳು, ಇದಕ್ಕೆ ಹುಟ್ಟಿರೋ ಮರಿಗಳು ನಿಮಗೆ ಒಂದು ವಿಡಿಯೋನಲ್ಲಿ, ನೆಕ್ಸ್ಟ್ ವಿಡಿಯೋನಲ್ಲಿ ಡೀಟೇಲ್ ಆಗಿ ನಿಮ್ಗೆ ಕೊಡ್ತೀನಿ. ಅದರಲ್ಲಿ ಹೆಂಗೆ ಸಾಕಬೇಕು, ಸಾಕಾಣಿಕೆ ಹೆಂಗೆ ಮಾಡಬೇಕು, ನೀವು ಈ ಥರ ಸಾಕ್ಬಿಟ್ಟು ಹೆಂಗೆ ಮಾರಬೇಕು, ಹೆಂಗೆ ದುಡ್ಡು ಕಮ್ಮಿ ಹಾಕಿ ಲಾಭ ಜಾಸ್ತಿ ಹೆಂಗೆ ಮಾಡೋದು, ಒಂಥರ ಬಿಸ್ನೆಸ್ ನೀವು ನಮ್ಮ ಥರನೇ ಹೆಂಗೆ ಮಾಡೋದು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಡೀಟೇಲ್ ಆಗಿ ಕೊಡ್ತೀನಿ. ಈ ಫಾರ್ಮಲ್ಲಿ ಬರೀ ಗಂಡು ಕೋಳಿ ಮಾತ್ರ ಇದೆ. ಸೊ ಹೆಣ್ಕೋಳಿ ಯಾಕೆ ಬಿಟ್ಟಿಲ್ಲ ಸರ್ ಇದರಲ್ಲಿ? ಸರ್, ಹೆಣ್ಕೋಳಿಗಳು ಬಿಟ್ಟಿವಿ. ಹೆಣ್ಕೋಳಿಗಳು ಮಾತ್ರ ಇವಾಗ ಇವತ್ತು ಸಾಯಂಕಾಲ ಇಲ್ಲಾಂದ್ರೆ ನಾಳೆ ಹಿಡಿಬೇಕು ಇದನ್ನ. ಅದಕ್ಕೋಸ್ಕರ ಹೆಣ್ಕೋಳಿಗಳನ್ನ ಸಪ್ರೇಟ್ ಆಗಿ ಮೊಟ್ಟೆ ಕೊಡಬೇಕಾಗಿ ಇದರಲ್ಲಿ ಒಂದು 800 ಹೆಣ್ಕೋಳಿಗಳಿತ್ತು. ಅದನ್ನ ಹಿಡಿದು ಇನ್ನೊಂದ್ ಕಡೆ ಬಿಟ್ಟು ಅದಕ್ಕೊಂದು 100 ಹುಂಜ ಇದ್ರೆ ಸಾಕು ಸರ್ ಮೊಟ್ಟೆ ಕೊಡಕ್ಕೆ. ಅದ್ರಲ್ಲಿ 800 + 100 ಹುಂಜ ಅದ್ ಬಿಟ್ಬಿಟ್ಟಿವಿ ಸರ್. ಇವಾಗ ಇರೋದು ಇದು ಕಟಿಂಗ್ ಹೋಗ್ಬಿಡುತ್ತೆ ಮಾಂಸಕ್ಕೆ. ಇವಾಗಲೇ ಕೊಟ್ಬಿಡ್ಬೋದಾ ಸರ್? ಇನ್ನು ವೇಟ್ ಮಾಡ್ಬೇಕು ಇದಕ್ಕೆ? ಸರ್, ಕೊಡ್ಬೋದು. ವಾಂಟೆಡ್ ಜಾಸ್ತಿ ಇರೋದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ. ಹಂಗಾಗಿ ನಾವು 2 kg ಗಂಟೆ ಬಿಡಕ್ಕಾಗಲ್ಲ. ಸರ್ ಕೊಡಿ ಸರ್, ಬೇಕೇ ಬೇಕು ಕೊಡಿ ಅಂತಾರೆ. ಸರಿ, ಕಸ್ಟಮರ್ ಹ್ಯಾಪಿ ಆಗಿರ್ಬೇಕು, ಕಸ್ಟಮರ್ ನಾವು ಉಳಿಸ್ಕೋಬೇಕು. ಹಂಗಾಗಿ ನಮ್ಗೆ ಒಂದು 10 ರೂಪಾಯಿ ಲಾಭ ಇದರಲ್ಲಿ. ಇವಾಗ 100 ರೂಪಾಯಿ ಬರೋ ಜಾಗದಲ್ಲಿ ಒಂದು 20 ರೂಪಾಯಿ ಕಮ್ಮಿ ಬರುತ್ತೆ ಅಂತ ಇಟ್ಕೊಂಡು ಒಂದು 80 ರೂಪಾಯಿ ಬರುತ್ತೆ ಕೆಜಿಗೆ. ಸರಿ, ಬಿಟ್ಬಿಡೋಣ ಅನ್ನೋದಕ್ಕೆ ಇವಾಗ ಬಿಡ್ತಾರದು. ಅದಕ್ಕೆ ಇವಾಗ ಇದ್ರ ಹೆಣ್ಕೋಳಿ ಸಪರೇಟ್ ಆಗಿ ತೆಗೆಸ್ಬಿಟ್ಟೆ. ಇವಾಗ ಇರೋದು ಹುಂಜಾಗಳನ್ನೇ. ಸರ್, ಇವಾಗ ಪ್ರೆಸೆಂಟ್ ಮಾರ್ಕೆಟಲ್ಲಿ ಇದಕ್ಕೆ ನಾಟಿ ಕೋಳಿಗೆ ಎಷ್ಟು ಪ್ರೈಸ್ ಇದೆ ಸರ್?
ನಾಟಿ ಕೋಳಿಗೆ ಸರ್ ಒಂದೊಂದ್ ಕಡೆ ಒಂದೊಂದು ಡಿಮ್ಯಾಂಡು. ಕೆಜಿ 750 ಗಂಟ ಮಾರ್ತಾವ್ರೆ. ಓಕೆ. ಎಬೋ 500 ರೂಪಾಯಿಂದ ಮಾರ್ತಾರೆ ಸರ್. 500, 550, 500 ಸರ್, 500. ಓಕೆ. ಸಿಟಿ ಕಡೆ ಎಲ್ಲ ನೀವು ನೋಡಿದ್ರೆ 750, 800 ರೂಪಾಯಿ ಮಾರ್ತಾರೆ ಪ್ಯೂರ್ ನಾಟಿ. 500 ರೂಪಾಯಿ ಮೇಲೆ ಮಾರ್ತಾರೆ. ನೀವು ಮಾರ್ಕೆಟಿಂಗ್ ನೀವು ಮಾಡಂಗೆ, ಅದು ನಿಮ್ಮ ಇದು ಆ ಥರ. ಸರ್ ಇವಾಗ ನಿಮ್ಮ ಫಾರ್ಮ್ ಅಲ್ಲಿರೋ ಕೋಳಿ ಪ್ಯೂರ್ ನಾಟಿನಾ ಸರ್? ಸರ್ 100% ಪ್ಯೂರ್ ನಾಟಿ. ಓಕೆ. ನೀವು ಒಂದ್ಸತಿ ನೀವು ತಗೊಂಡು ನಮ್ಮ ಹತ್ರ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನೀವೇ ನಮ್ ಕಸ್ಟಮರ್ ಆಯ್ತೀರಾ. ಅದು ಒಂದ್ಸತಿ ನೋಡಿದ್ರೆ ಸಾಕು ಸರ್. ನೀವು ಒಂದ್ಸತಿ ನೀವು, ಯಾಕಂದ್ರೆ ನಾವು ಒಂದ್ ದಿವಸ ಬಿಸ್ನೆಸ್ ಮಾಡಿ ಅವತ್ತು ನಿಲ್ಸ್ಕೊಳ್ಳೋದಲ್ಲ, ಜನಗಳು ನಮ್ಗೆ ಬೇಕು. ಇವತ್ತಿದ್ರೇನೆ ನಾಳೆ ನಮ್ಮ ಹತ್ರ ಹೌದೌದು. ಆತರ ಒಂದ್ಸತಿ ಅವ್ರು ಕೊಟ್ಟು ನಮ್ ಕಡೆ ಅವ್ರನ್ನ ನಮ್ಮ ಅಭಿಮಾನಿಗಳಾಗಿ ಅವ್ರನ್ನ ಮಾರ್ಬೇಕು ನಾವು. ಆತರ ಪ್ಯೂರ್ ನಾಟಿ ಇವು, ಕ್ರಾಸ್ ಪರಾಸ್ ಇಲ್ಲ ಸರ್. ಪಕ್ಕಾ ನಾಟಿ, ಪಕ್ಕಾ ತಳಿ ಇದು. ಓಕೆ ಸರ್, ಪಕ್ಕಾ ನಾಟಿ ಪಕ್ಕಾ ತಳಿ ಅಂತಂದ್ರೆ ಯಾವ ಥರ? ಫಾರ್ ಎಕ್ಸಾಂಪಲ್ ಈ ನಾಟಿ ಕೋಳಿಯಲ್ಲಿನೇ ಸ್ವಲ್ಪ ಹೈಬ್ರಿಡ್ ಥರ ಬರ್ತಾ ಇದೆ, ಅದಕ್ಕೂ ಇದಕ್ಕೆ ಏನು ಸರ್ ವ್ಯತ್ಯಾಸ ಏನಿದೆ? ಸರ್ ಹೈಬ್ರಿಡ್ ಕೋಳಿಗಳು ನಿಮ್ಗೆ ಇಷ್ಟು ಫಾಸ್ಟ್ ಹೋಗಲ್ಲ, ಹಂಗೆ ಸ್ವಲ್ಪ ನಿಧಾನ ನೀವು ಹಂಗೆ ಆ ಕಡೆ ತಿರುಗಿಸ್ ನೋಡಿ. ನಿಮ್ ತಲೆ ಮೇಲೆನೆ ಆ ಕಡೆ ಕೂತಿದೆ. ಇಷ್ಟು ಹೈಟ್ ಯಾವ ಕೋಳಿಗಳು ಎಬ್ಬಲ್ಲ. ಅಲ್ಲಿ ನೋಡಿ ನಿಮ್ಗೇನೆ ಗೊತ್ತಾಗುತ್ತೆ, ಅಷ್ಟು ನೀಟಾಗಿರ್ತದೆ. ಇದನ್ನು ಇನ್ನೊಂದು, ನೀವು ಸ್ವಲ್ಪ ಹಂಗೆ ಹತ್ರ ಹೋದ್ರೇನೆ ಕೈಗೇನೆ ಸಿಕ್ಕಲ್ಲ ಸರ್. ಇದು ನೋಡಿ, ಇದು ಮೂತಿನ ನೋಡಿ, ಮೂತಿನ ನೋಡಿದ್ರು ಗೊತ್ತಾಗುತ್ತೆ ನಿಮಗೆ, ಕಾಲು ನೋಡಿದ್ರು ಗೊತ್ತಾಗುತ್ತೆ. ಆಮೇಲೆ ಬಾಡಿ ಸ್ಕಿನ್ನು, ಆ ಸ್ಕಿನ್ ನೋಡಿದ್ರೂ ಗೊತ್ತಾಗುತ್ತೆ ನಿಮಗೆ. ಓಪನ್ ಮಾಡಿ ನೋಡಿದ್ರೇನೆ ಗೊತ್ತಾಗುತ್ತೆ ನಿಮಗೆ. ನಿಮ್ ಕ್ರಾಸ್ ಕೋಳಿಗಳು ಇದನ್ನು ಸ್ಕಿನ್, ಬಾಡಿ ಸ್ಕಿನ್ ನೋಡಿದ್ರೇನೆ ಗೊತ್ತಾಗುತ್ತೆ ನಿಮ್ಗೆ. ಆ ಮಾಂಸ ನೋಡುತ್ತೀರಲ್ಲ, ಅದಕ್ಕೆ ಇದಕ್ಕೆ ವ್ಯತ್ಯಾಸ ಇರ್ತದೆ. ಇದೇ ಒಂಥರ ಕಾಣುತ್ತೆ, ಅದನ್ನೇ ಒಂಥರ ಕಾಣುತ್ತೆ. ಇದನ್ನ ನೋಡಿದ್ರೆ ಅರ್ಥ ಮಾಡ್ಕೋಬಹುದು. ನೀವು ಮಾಂಸ ಕ್ಲೀನ್ ಮಾಡಿ ಕಟ್ ಮಾಡ್ಬೇಕಾದ್ರೆ ಕ್ಲೀನ್ ಮಾಡೋರು ಹೇಳ್ಬಿಡ್ತಾರೆ, ಇದೇನ್ ಸರ್ ಕ್ಲೀನ್, ಇದೇನ್ ಕೋಳಿ, ಇದು ಒರಿಜಿನಲ್ ಇಲ್ಲ ಇದು ಕ್ರಾಸ ಯಾವ್ದು ಅಂತ ಅಂಗಡಿಯಲ್ಲಿ ಇರೋರು ಹೇಳ್ಬಿಡ್ತಾರೆ. ಆತರ ನೀವು ಅಷ್ಟೇ ಸರ್, ಒಂದ್ಸತಿ 2 ಸತಿ ನೋಡಿದ್ರೆ ಅಬ್ಸರ್ವ್ ಮಾಡ್ಕೋಬಹುದು. ಇಲ್ಲ ಒಂದ್ಸತಿ ನಾವು ನಿಮ್ಮ ಹತ್ರ ಡೆಲಿವರಿ ಕೊಡಕ್ ಬಂದ್ರೆ ನಿಮ್ಗೆ ಯಾವ ತರ ನೋಡ್ಬೇಕಂತ ನಾವು ನಿಮ್ಗೆ ತೋರಿಸ್ಕೊಡ್ತೀವಿ. ನೀವು ನೋಡಿದ್ರೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು, ನೀವು 10 ಜನಕ್ಕೆ ಹೇಳ್ಬೋದು. ಆತರ ಸರ್, ಇದೇ ತರ ನೀವು ಒಂದು ಫಾರ್ಮ್ ಮಾಡಬೇಕು, ಕೋಳಿ ಮಾಡಬೇಕಾದ್ರೆ ನನಗೆ ಈ ಥರ ಕೋಳಿ ಕೊಡಿ ಸರ್, ನಾನು ಸಾಕಬೇಕು, ನಿಮ್ಮ ಥರ ನಾನು ಒಂದು ಬಿಸ್ನೆಸ್ ಮಾಡಬೇಕು, ನಿಮ್ಮಿಂದ 100ರಿಂದ 4,000, 5,000 ಗಂಟಲ ಮೇಯಿಸ್ಬೇಕು, ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಸೇಮ್ ಇದೇ ಕೋಳಿಗಳು, ತಾಯಿ ಕೋಳಿಗಳನ್ನ ನಿಮಗೆ ಇದೇ ಬೀಡಿಂದ ಒರಿಜಿನಲ್ ತಳಿ ನಾನು ಕೊಡ್ತೀನಿ. ಕೆಳಗಿರೋ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಮರಿಗಳು ಎಷ್ಟು ಬೇಕು, ಏಟೆನ ಉಂಜನ ಎಷ್ಟು ಬೇಕಂತ ನೀವು ಆರ್ಡ್ರ್ ಮಾಡಿ, ಅದನ್ನು ನೀವು ಹೆಂಗೆ ಸಾಕಬೇಕು, ಹೆಂಗೆ ಮೇಂಟೈನ್ ಮಾಡಬೇಕು, ಯಾವ ಥರ ಸಾಕಿದ್ರೆ ನಿಮ್ಗೆ ಹೆಂಗೆ ಲಾಭ ಆಗುತ್ತೆ, ಆ ಮ್ಯಾನೇಜ್ಮೆಂಟ್, ಡಿಸೀಸ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡೋದು, ಫೀಡಿಂಗ್ ಹೆಂಗೆ ಕೊಡೋದು, ರೋಗ ಪಾಗ ಬಂದರೆ ಏನು ಮಾಡೋದು, ಅಲ್ಲ ರೋಗ ಪಾಗ ಬರೆದಿರೋದಕ್ಕೆ ಏನು ಮಾಡೋದು, ಎಲ್ಲ ನಿಮ್ಗೆ ಡೀಟೇಲಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೀಟಾಗಿ ಕೊಡ್ತೀನಿ. ಅದೇ ಥರ ನೋಡ್ಕೊಳ್ಳಿ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಕೃಷಿ ಚಟುವಟಿಕೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.